ಮನೆಯಲ್ಲಿ ಒಂದು ಮಗುವಿದ್ದರೆ ಆ ಮನೆ ಸದಾ ನಂದಗೋಕುಲವಾಗಿರುತ್ತದೆ. ಅಲ್ಲಿ ಸದಾ ನಗು ತುಂಬಿರುತ್ತದೆ ಎನ್ನುವ ನಾಣ್ಣುಡಿಯಂತೆ ಮಗು ತನ್ನ ಮುಗ್ಧತೆಯಿಂದ ಎಲ್ಲರನ್ನೂ ಆಕರ್ಷಿಸುತ್ತದೆ. ಅಳುವುದು, ನಗುವುದು ಹೀಗೆ ಎರಡೇ ಭಾವದಿಂದ ತನ್ನ ಬೇಕು ಬೇಡಗಳನ್ನು ಪೂರೈಸಿಕೊಳ್ಳುತ್ತದೆ. ಮಗುವಿನ ಜೊತೆಗೆ ಮಗುವಾಗಿ, ಅದರ ಆಸೆಗೆ ಆಸರೆಯಾಗಿ, ತನ್ನ ದುಗುಡ ದುಮ್ಮಾನಗಳನ್ನು ದೂರ ಮಾಡಿ ಕಪಟವಿಲ್ಲದ ಬದುಕನ್ನು ನಡೆಸಿದರೆ ಅದಕ್ಕಿಂತ ಉತ್ತಮವಾದ ಜೀವನ ಬೇರೊಂದಿಲ್ಲ. ಕವಿಯ ಅನಿಸಿಕೆಯಂತೆ ನಾವು ಮಗುವಿನ ಹಾಗೆ ಸದಾ ಇರುವುದಾದರೆ ಅದೇ ಬದುಕಿನ ಸಾರ್ಥಕತೆ.